ಇನ್ನು ಮತ್ತೊಂದು ಕಡೆ ಹರ್ಮುಜ್ ಜಲಸಂಧಿ ಏನಿದೆ ಅದರ ಮೇಲೆ ಟ್ರಂಪ್ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಈ ಮಾಸ್ಟರ್ ಪ್ಲಾನ್ ಈಗ ವಿಫಲವಾಗಿದೆ. ಜಲಸಂಧಿ ಮೇಲಿನ ಹಿಡಿತವನ್ನ ತಗೊಳ್ಬೇಕು ಅಂತ ಅನ್ಕೊಂಡಿರೋ ಟ್ರಂಪ್ ಪ್ಲಾನ್ ಈಗ ವಿಫಲವಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಬೇಡಿಕೆಯನ್ನ ತಿರಸ್ಕರಿಸಿದ್ದಾರೆ. ಯುರೋಪಿಯನ್ ಒಕ್ಕೂಟ ಜಲಸಂಧಿ ಮೇಲಿನ ಹಿಡಿತ ಸಾಧಿಸುವಂತೆ ಟ್ರಂಪ್ ನಡೆಗೆ ಭಾರಿ ಹಿನ್ನಡೆಯಾಗಿದೆ. ಈಗ ಜಲಸಂಧಿಯಲ್ಲಿ ಸೇನಾ ಕಾರ್ಯಾಚರಣೆಗೆ ಯುರೋಪ್ ಒಕ್ಕೂಟ ನಿರಾಕರಣೆ ಆಗಿದೆ. ಮಿಲಿಟರಿ ಪಾತ್ರ ವಿಸ್ತರಿಸಲು ಇದೀಗ ಯುರೋಪಿಯನ್ ನಾಯಕರು ಹಿಂದೇಟನ್ನು ಹಾಕಿದ್ದಾರೆ. ಯುರೋಪಿಯನ್ ಒಕ್ಕೂಟದ ರಾಜತಾಂತ್ರಿಕ ಅಧಿಕಾರಿ ಹಿಂದೇಟನ್ನು ಹಾಕಿದ್ದಾರೆ. ಜಲಸಂಧಿ ಮೇಲಿನ ಹಿಡಿತದ ಟ್ರಂಪ್ ಪ್ಲಾನ್ ಈಗ ವಿಫಲವಾಗಿದೆ. ಬಹುಮುಖ್ಯವಾಗಿ ಗಮನಿಸಬೇಕಾಗಿರೋದು ಹರ್ಮುಜ್ ಜಲಸಂಧಿ ಬಂದಾಗ್ತಾ ಇದ್ದಂತೆ ಅಮೆರಿಕ ಇರಾನ್ಗೆ ಹೇಳುತ್ತೆ, ನೀವೇನಾದ್ರೂ ಇರಾನ್ನಲ್ಲಿ ಹರ್ಮುಜ್ ಜಲಸಂಧಿಯನ್ನ ಮಾರ್ಗವಾಗಿ ಹಡಗುಗಳನ್ನ ಹೋಗೋದಕ್ಕೆ ಬಿಡಲಿಲ್ಲ ಅಂದ್ರೆ ನಾನು ಇನ್ನೂ 20% ಎಕ್ಸ್ಟ್ರಾ ನಿಮ್ಮ ಮೇಲೆ ದಾಳಿಯನ್ನ ಮಾಡ್ತೀನಿ ಅಂತ. ಅದಕ್ಕೆ ಇರಾನ್ ಹೇಳುತ್ತೆ, 1 ಲೀಟರ್ ಕಚ್ಚಾ ತೈಲವನ್ನಾದ್ರೂ ನೀವು ತೆಗೆದುಕೊಂಡು ಇಲ್ಲಿಂದ ಹೋಗಿ, ಯಾವ ರೀತಿ ಹೋಗ್ತೀರಾ, ನಾವು ಯುದ್ಧ ಮಾಡೋಕ್ಕೆ ಸಿದ್ಧ ಅಂತ ಇರಾನ್ ಹೇಳುತ್ತೆ. ಇದೇ ನಿಟ್ಟಲ್ಲಿ ಈಗ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಂತಹ ಅಮೆರಿಕದ ದೊಡ್ಡಣ್ಣ ಅಂತೂ ಇಂತೂ ಎಲ್ಲಾ ನೆರೆಹೊರೆ ದೇಶಗಳಿಗೆ ಒಂದಷ್ಟು ಸಂದೇಶವನ್ನು ರವಾನೆ ಮಾಡ್ತಾರೆ. ನಿಮಗೆ ನಿಮ್ಮ ಹಡಗುಗಳು ಬೇಕಾ, ನೀವು ನಿಮ್ಮ ಹಡಗುಗಳನ್ನು ಆಮದು ಮಾಡ್ಕೊಳ್ಬೇಕಾ, ಹಾಗಿದ್ರೆ ನಿಮ್ಮ ಒಂದು ಮಿಲಿಟರಿ ಸೈನ್ಯ ಏನಿದೆ, ಈ ಮಿಲಿಟರಿ ಸೈನ್ಯ ಏನಿದೆ, ನಿಮ್ಮ ಒಂದು ಹಡಗು ಅಂದರೆ ಯುದ್ಧದ ನೌಕೆಯ ಹಡಗುಗಳೇನಿದ್ದಾವೆ ಅದನ್ನು ನಮಗೆ ಕಳಿಸ್ಕೊಡಿ ಅಂತ ಹೆಚ್ಚಿನ ಬಲದಾಗಿ ಕೇಳಿದರು. ಹೆಚ್ಚಿನ ಬಲ ಬರಬೇಕು ಅನ್ನೋ ಕಾರಣಕ್ಕೆ ಟ್ರಂಪ್ ನೆರೆಹೊರೆ ರಾಜ್ಯದವ್ರನ್ನ ಕೇಳಿದರು. ಆದರೆ ಈಗ ಯುರೋಪ್ ಅವ್ರನ್ನ ಕೇಳಿದಂತಹ ಒಕ್ಕೂಟದಲ್ಲಿ ಈಗ ತಾಂತ್ರಿಕಕ್ಕೆ ಸಂಬಂಧಪಟ್ಟಂತೆ ನಾವು ಇದನ್ನ ಒಪ್ಪೋದಿಲ್ಲ ಅಂತ ಹೇಳಿ ಯುರೋಪ್ ಹಿಂದೇಟನ್ನ ಹಾಕಿದೆ. ಇದು ಬಹುದೊಡ್ಡ ವಿಫಲತಾ ಹಿನ್ನಡೆ ಅಂತಂದ್ರೆ ತಪ್ಪಾಗಲಾರದು. ಟ್ರಂಪ್ ಅವರ ಈ ನಡೆ ಹಿನ್ನಡೆಯಾಗಿದೆ.